ಕರ್ನಾಟಕ ರಾಜ್ಯದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಎಲ್ಲ ನಮ್ಮ ಉಸ್ತುವಾರಿಗಳ ಏನು 2 ಕ್ಷೇತ್ರ ಉಪಚುನಾವಣೆ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಇವತ್ತಿನ ದಿನ ಜಯಬೀರವಾಗಿದೆ. ಇದರಿಂದ ಒಂದು ಅರ್ಥ ಆಗುತ್ತೆ, ಇಡೀ ಕಾಂಗ್ರೆಸ್ ಕಾರ್ಯಕರ್ತರು ಕರ್ನಾಟಕದ ಕಟ್ಟಕಡೆ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಒಂದು ಶಕ್ತಿ ಬಂದಿದೆ. ಯಾಕಂದರೆ ಎರಡೂ ಪಕ್ಷಗಳು JDS ಹಾಗೂ BJP ಎರಡೂ ಪಕ್ಷ ಒಂದಾದರೂ ಸಹ ಕಾಂಗ್ರೆಸ್ ಪಕ್ಷ ಸುಭದ್ರವಾಗಿದೆ 2 ಕ್ಷೇತ್ರದಲ್ಲಿ ಅನ್ನೋದಕ್ಕೆ ಒಂದು ನಿದರ್ಶನ ಆಗಿದೆ. ಇಷ್ಟೊಂದು ಇಡೀ ರಾಜ್ಯದ ಒಂದು ಚಿಂತನೆ ಈ 2 ಕ್ಷೇತ್ರಗಳಲ್ಲಿದ್ದು, ವಿಶೇಷವಾಗಿ ದಾವಣಗೆರೆ ಕ್ಷೇತ್ರ ನಮ್ಮ ಚಿಂತಾಮಣಿ ಶಾಸಕರಾದ MC ಸುಧಾಕರ್ನವರು ವಿಶೇಷವಾಗಿ ಮುತುವರ್ಜಿ ತಗೊಂಡು ಅವರ ರಾಜಕೀಯ ಚತುರತೆಯಿಂದ 2 ಜಿಲ್ಲೆಯ ಮುಖಂಡರುಗಳಿಗೆ ಶಾಸಕರುಗಳಿಗೆ ಕರೆಸಿಕೊಂಡು ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕರೆಸಿಕೊಂಡು ಬೂತ್ ಮಟ್ಟದಲ್ಲಿ ಬೂತ್ ವೈಸನ್ನು ರಾಜಕೀಯ ಚತುರತೆಯನ್ನು ವಿಂಗಡಿಸಿ ಅಲ್ಲಿ ಯಾವ ರೀತಿ ಗೆಲುವಿಗೆ ಒಂದು ರೂಪುರೇಷೆಗಳನ್ನು ಸನ್ನಿವೇಶ ತಗೊಂಬರ್ಬೇಕಂತ ತಗೊಂಬಂದು ಇವತ್ತು 1921 ಅಂತರದಲ್ಲಿ ಗೆದ್ದಿದ್ರೂ ಸಹ ಇದೊಂದು ಗೆಲುವು ನಮ್ಮ ಇಡೀ ಕರ್ನಾಟಕಕ್ಕೆ ದಾವಣಗೆರೆದು ರಾಜ್ಯಕ್ಕೆ ಒಂದು ಚುಕ್ಕಾಣಿ, ಒಂದು ಮುಂದಿನ ದಿಕ್ಸೂಚಿ ಆಗಿದೆ. ಹಾಗೂ ಅಲ್ಲಿನ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಬಾಗಲಕೋಟೆಯ ಮೇಟಿರವರ ಪುತ್ರರಾದ ಅವರು ಸಹ ಕಾಂಗ್ರೆಸ್ ಗೆಲುವಾಗಿದೆ. ಅವ್ರಿಗೂ ಸಹ ವಿಶೇಷವಾಗಿ ಆ 2 ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರುಗಳಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ನಂತರ ಪಂಚರಾಜ್ಯದ ಏನು ಚುನಾವಣೆ ಫಲಿತಾಂಶ ಬಂದಿದೆ, ವಿಶೇಷವಾಗಿ ಕೇರಳದಲ್ಲಿ UDF ಪಕ್ಷ ಏನು ನಮ್ಮ ಸುಧಾಕರ್ನವರು ಅಲ್ಲಿ ಸಹ ಹೋಗಿದ್ರು, ಜಮೀರಣ್ಣನವರು 10 ದಿನ ಅಲ್ಲಿ ಹೋಗಿದ್ರು. ಯಾವತ್ತೂ ಇಲ್ಲದಿರೋದು UDF ಪಕ್ಷ ಅಲ್ಲಿ ರಾಜ್ಯ ಸರ್ಕಾರ ಅಲ್ಲಿ ನಮ್ಮ UDF ಸರ್ಕಾರ ಬಂದಿದೆ. ಇವತ್ತಿನ ದಿನದಲ್ಲಿ ಅಲ್ಲಿ ಸಹ ಕೇರಳದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ UDFನ ಎಲ್ಲ ಪಕ್ಷದ ಮುಖಂಡರುಗಳಿಗೂ ವಿಶೇಷವಾಗಿ ನಮ್ಮ ಚಿಂತಾಮಣಿ MC ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ವಿಜಯೋತ್ಸವವನ್ನು ಅತಿ ವಿಜೃಂಭಣೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಸಂಭ್ರಮಾಚರಣೆ ದಿನಾಚರಣೆ ಆಗಿದೆ. ಧನ್ಯವಾದಗಳು.